ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೇನು ನವರಾತ್ರಿ ಮುಗ್ದೇ ಹೋಗ್ತಾ ಇದೆ. ನವರಾತ್ರಿ ನಂತರ ಬರುವಂಥ ಅತಿ ಮುಖ್ಯವಾದ ಹಬ್ಬ ಅಂತ ಹೇಳಿದರೆ ಬೆಳಕಿನ ಹಬ್ಬ ದೀಪಾವಳಿ. ಈ ವರ್ಷ ನಮಗೆ ದೀಪಾವಳಿ ಅಕ್ಟೋಬರ್ 20, 21, 22ನೇ ತಾರೀಕು ಬರ್ತಾ ಇದೆ. ಇನ್ನು ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಅನ್ನೋದು ದೀಪಾವಳಿಯಲ್ಲಿ ತುಂಬಾ ಮುಖ್ಯವಾದ ಸ್ಥಾನವನ್ನು ಪಡೆಯುತ್ತೆ. ಈ ವರ್ಷ ನಮಗೆ ಅಮಾವಾಸ್ಯೆ ಟೈಮಿಂಗ್ಸ್ ಯಾವಾಗ ಬಂದಿದೆ, ಲಕ್ಷ್ಮೀ ಪೂಜೆಯನ್ನು ಯಾವಾಗ ನೆರವೇರಿಸಬೇಕು ಅನ್ನೋದನ್ನು ನೋಡೋಣ. ಅಕ್ಟೋಬರ್ 20ನೇ ತಾರೀಕು ನಮಗೆ ನರಕ ಚತುರ್ದಶಿ ಬರ್ತಾ ಇದೆ. ಅಕ್ಟೋಬರ್ 21 ನೀರು ತುಂಬುವ ಹಬ್ಬ, 22 ಬಲಿಪಾಂಡ್ಯಮಿ ಬರ್ತಾ ಇದೆ. ಕರ್ನಾಟಕದಲ್ಲಿ ಈ 3 ದಿನಗಳು ದೀಪಾವಳಿಯನ್ನು ತುಂಬ ವಿಜೃಂಭಣೆಯಿಂದ ಆನಂದದಿಂದ ಆಚರಣೆ ಮಾಡ್ತೀವಿ. ದೀಪಾವಳಿಯ ದಿನ ಮನೆ ಮಂದಿ ಎಲ್ಲ ಅಭ್ಯಂಗನ ಸ್ನಾನವನ್ನು ಮಾಡಬೇಕು. ಅಂದರೆ ಎಣ್ಣೆಯನ್ನು ಹಚ್ಕೊಂಡು ಮೈಗೆಲ್ಲ ತಲೆಗೆ ಸ್ನಾನವನ್ನು ಮಾಡಬೇಕು. ಈ ವರ್ಷ ನಮಗೆ ಅಭ್ಯಂಗನ ಸ್ನಾನ ಸೋಮವಾರದ ಬೆಳಗ್ಗಿನ ಮುಹೂರ್ತದಲ್ಲಿ ಮಾಡಬೇಕಾಗಿದೆ. ಬೆಳಗ್ಗೆ ಸಂಜೆ 6 ಗಂಟೆಯಿಂದ 7 ಗಂಟೆ ಒಳಗಡೆ ಅಭ್ಯಂಗನ ಸ್ನಾನವನ್ನು ನೆರವೇರಿಸ್ಕೋಬೇಕು. ಇನ್ನು ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆ ಮಾಡುವಂಥದ್ದು ತುಂಬಾ ಮಹತ್ವ ಇರುವಂಥದ್ದು. ಈ ವರ್ಷ ನಮಗೆ ಅಮಾವಾಸ್ಯೆಯ ಟೈಮಿಂಗ್ಸ್ ಅನ್ನೋದು ಯಾವಾಗ ಬರ್ತಾ ಇದೆ ಅಂತ ನೋಡೋದಾದರೆ ಅಕ್ಟೋಬರ್ 20ನೇ ತಾರೀಕು ಸೋಮವಾರ ಮಧ್ಯಾಹ್ನ 3 ಗಂಟೆ 44 ನಿಮಿಷದಿಂದ ಶುರುವಾದ ಅಮಾವಾಸ್ಯೆಯ ಟೈಮಿಂಗ್ಸ್ ಅಕ್ಟೋಬರ್ 21ನೇ ತಾರೀಕು ಮಂಗಳವಾರ ಸಂಜೆ 5 ಗಂಟೆ 44 ನಿಮಿಷದವರೆಗೆ ಅಮಾವಾಸ್ಯೆ ಟೈಮಿಂಗ್ಸ್ ಅನ್ನೋದು ಇರುತ್ತೆ. ಅಂದರೆ ಅಕ್ಟೋಬರ್ 20, 21 ಎರಡೂ ದಿನ ಅಮಾವಾಸ್ಯೆ ಇರೋದ್ರಿಂದ ನಾವು ಈ ಸಮಯದಲ್ಲೇ ಒಂದು ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಬೇಕು. ಇನ್ನು ಲಕ್ಷ್ಮೀ ಪೂಜೆಯನ್ನು ನಾವು ಪ್ರದೋಷ ಕಾಲದಲ್ಲಿ ಮಾಡೋದ್ರಿಂದ ತುಂಬಾ ಉತ್ತಮ ಫಲಿತಾಂಶಗಳನ್ನು ಪಡಿಬೋದು. ಪ್ರದೋಷದ ಟೈಮಿಂಗ್ಸ್ ಯಾವಾಗ ಇದೆ ಅಂತ ನೋಡೋದಾದರೆ ಅಕ್ಟೋಬರ್ 20 ಸೋಮವಾರ ಸಂಜೆ 5 ಗಂಟೆ 58 ನಿಮಿಷದಿಂದ 8 ಗಂಟೆ 25 ನಿಮಿಷದವರೆಗೆ ಪ್ರದೋಷ ಕಾಲ ಇರುತ್ತೆ. ಆ ಸಮಯದಲ್ಲಿ ನಾವು ಸಂಜೆ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ಕೋಬೇಕು. ಇನ್ನು ಹಬ್ಬದ ಹಿಂದಿನ ದಿನಾನೇ ನಾವು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯೂ ಸಹ ಶುದ್ಧಿ ಮಾಡಿಕೊಂಡು ದೇವ್ರ ಫೋಟೋಗಳಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಹೊಸಲಿಗೂ ಸಹ ಅರಿಶಿನ ಕುಂಕುಮ ರಂಗೋಲಿಗಳನ್ನು ಇಟ್ಟು ಮನೆಯೆಲ್ಲ ಅಲಂಕರಿಸ್ಕೋಬೇಕು. ಇನ್ನು ಪ್ರದೋಷ ಕಾಲದಲ್ಲಿ ಒಂದು ಕಳಶ ಸ್ಥಾಪನೆಯನ್ನು ಮಾಡಿಕೊಂಡು ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡಿ ಲಕ್ಷ್ಮಿಯನ್ನು ಗಣೇಶನನ್ನು ಆ ದಿನ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿದ್ರೆ ವರ್ಷ ಪೂರ್ತಿ ಧನ ಧಾನ್ಯ ಸಿರಿ ಸಂಪತ್ತಿನ ವೃದ್ಧಿ ಮನೆ ಮಂದಿಗೆಲ್ಲ ಆಗುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.